ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಡು ಯು ಥಿಂಕ್ ಪ್ರೆಸೆಂಟಿಂಗ್ ಮ್ಯಾರೇಜ್ ಕರೆಕ್ಟಾ ತಪ್ಪಾ? ಅಥವಾ ಶುಡ್ ಎವ್ರಿ ಒನ್ ಜಸ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ಕ್ಯಾಶುವಲ್ ಸೆಕ್ಸ್? ರಾಂಗ್ ಅದು. ಬಟ್ ಈ ಸ್ಟೋರೀಸ್ ಕೇಳಿದ್ಮೇಲೆ ಮ್ಯಾರೇಜ್ ಅನ್ನೋ ಒಂದು ಕಾಂಟ್ರಾಕ್ಟ್ ಬಗ್ಗೆ ಎಲ್ಲರಿಗೂ ನಂಬಿಕೆನೇ ಹೋಗ್ತಾ ಇದೆ. ಸೊ ಡು ಯು ಹ್ಯಾವ್ ಎನಿ ಮೋರ್ ಸ್ಟೋರೀಸ್ ಬಿಕಾಸ್ ಆಫ್ ವಿಚ್ ಮದುವೆಗಳೇ ಕಂಪ್ಲೀಟ್ ಆಗಿ I'll ಇದಾಗಿರೋದು? tell you something. ಹಾ. ನೀವು ಮದ್ವೆ ಅಂತ ಮಾತಾಡ್ತೀರಾ, ರೈಟ್, ಮದ್ವೆ ಆದ್ಮೇಲೆ ಕಪಲ್ಸ್ಗಳು ಎಷ್ಟು ಆಕ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಕರೆಕ್ಟ್. ಓಕೆ, there is a very big term that I'm going to tell. I'm sure you might have known it. Cuckolding ಅಂತ. Cuckolding is ಕಕೋಲ್ಡಿಂಗ್, already, ಕಪಲ್ ಸ್ವಾಪಿಂಗ್. yes. Wife swapping ಆಗ್ತಾ ಇದೆ. Correct. Wife swapping, which is very common. Parties hold ಆಗುತ್ತೆ. Even in Bangalore it's going on very very commonly. You put car keys inside a box, put it like, you just do this and all the men out there, ಯಾರಿಗೆ ಯಾವ ಕೀ ಸಿಗುತ್ತೆ ಅವ್ರ Shit. ಹೆಂಡತಿ ಅವ್ರ ಜೊತೆ, and it is very very commonly going on. This is the biggest kinkiest game ಜನರು ಆಡ್ತಾ ಇರೋದು. It's very very common ಇದೆಲ್ಲ these ಹೈ days. ಸೊಸೈಟಿ ಅವ್ರ ಮಾತ್ರನಾ ಅಥವಾ Exactly, high society ಅವ್ರು ಮಾತ್ರ ಅಂತ ಹೇಳಕ್ ಆಗಲ್ಲ ಹೇಳಕ್ಕಾಗಲ್ಲ. ನನಗೆ, ಹೇಳಕ್ ಅಂದ್ರೆ ಆಗಲ್ಲ. ಕಾರ್ key ಕಿಯಾಕೆ ಬೇಡ, BMW ಎತ್ತಣ, ಬೆನ್ಸ್ ಎತ್ತಣ. ಏ ನೋ, ಐ ಗೋ ಟು ಲ್ಯಾಂಡ್ ರೋವರ್. ಫಸ್ಟ್ ಕಾರ್ ಇರ್ಬೇಕು ಇದಕ್ಕೆ. ಫಸ್ಟ್ ಓ This ಡ್ಯಾಮ್. is happening. ಹಾ. One more incident I'll tell you. ಈಗ ಯಾರು ಕ್ಯಾಬಲ್ ಬಂದಿದ್ರ ಅಲ್ಲಿ? Oh God. ಆ ಪಾರ್ಟಿಗೆ ಅಲವ್ ಇಲ್ಲ ಬ್ರೋ. Not allowed. ನಾಟ್ ಅಲೌಡ್, ನಾಟ್ ಅಲೌಡ್. Okay. ಓಕೆ. ಇದೆಲ್ಲ ತುಂಬಾ ಲೈಕ್ ಯು ಹ್ಯಾವ್ ದಿಸ್ ಹೈಫೈ ಪಾರ್ಟೀಸ್ ಗೋಯಿಂಗ್ ಆನ್, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಇನ್ನೊಂದು ಏನಂದ್ರೆ ಈದರ್ ವಾಯರಿಸಮ್ ಇಸ್ ಅನ್ ಆಕ್ಟ್, ನೀವು ಕೂತ್ಕೊಂಡು ನೋಡ್ತಾ ಇರ್ತೀರಾ. ಸೊ ಕೂತ್ಕೊಳ್ಳಿ. ಇವ್ರು ಏನ್ ಮಾಡ್ತಾರೆ, ಅವ್ರ ಹೆಂಡತಿಯನ್ನ ಕಳ್ಸ್ಕೊಡ್ತಾರೆ ಅಂಡ್ ದೇ ವಿಲ್ ಸಿಟ್ ಅಂಡ್ ವಾಚ್ ದ ಹೋಲ್ ಆಕ್ಟ್. ಓಕೆ, ಅದು ಒಂದು. ಮೂರನೇದು, ಇಫ್ ಐ ಟೆಲ್ ಯು, ದಿಸ್ ಇಸ್ ಅನದರ್ ಇನ್ಸಿಡೆಂಟ್. There was a very powerful couple, I don't want to say. Okay. See, they said, Powerful people come from powerful places. ಓಕೆ, ಹೇಳಿ. okay. So they said that ಅವರಿಬ್ರು I the guy who had ಅವ್ರು ಏನ್ ಮಾಡ್ತಾರಂದ್ರೆ ಎವ್ರಿ ಟೈಮ್ ದೇ ಆರ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್ ಅಂತೆ ಈ ಕಪಲ್. ಓಕೆ, ದೇ ಆರ್ ಮ್ಯಾರಿಡ್ ಕಪಲ್. ಓಕೆ, ಅವರು ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್. ಸೊ ದೇ ಕಾಲ್ಡ್ ಅಪ್ ಸಮ್ ಗೈ, threesome, foursomes, they have explored everything. ಹ್ಮ್. And they called up, they always get new guys. ಅಂದ್ರೆ ಯಾವಾಗ್ಲೂ ನೋಡಿದ್ರೆ ಒಂದು 22 ವರ್ಷ, 25 ಆ ಕ್ಯೂರಿಯಾಸಿಟಿ Right. ಇದ್ದ ಹುಡುಗರನ್ನ ಮಾತ್ರ ಕರೆಯೋದಂತೆ. ಹ್ಮ್. ಓಕೆ, ಅಂಡ್ ದೇ ಕಾಲ್ ದೀಸ್ ಪೀಪಲ್. ಹಿ ವಾಸ್ ಶಾಕ್ಡ್ ಅಂತೆ ದ ವೇ ದೇ ವೇರ್. ಅಂದ್ರೆ ಅವನು ಗಂಡ ಕೂತ್ಕೊಂಡು ನೋಡ್ತಾ ಇದ್ನಂತೆ, ಹೆಂಡತಿ ಅಂಡ್ ದಟ್ ಗೈ ಬೋತ್ ವೇರ್ ಹ್ಯಾವಿಂಗ್ ಸೆಕ್ಸ್. ಹ್ಮ್. ಓಕೆ, ಅಂಡ್ ದ ಗೈ ಲಿಟ್ರಲಿ ವಾಸ್ ವಾರ್ನ್ಡ್ ಆಫ್ಟರ್ ದ ಹೋಲ್ ಸೆಕ್ಷುವಲ್ ಆಕ್ಟಿವಿಟಿ. ತುಂಬಾ ಎಲ್ಲ ನಡೆದಿದಂತೆ. ದೇರ್ ವಾಸ್ ಅ ಲಾಟ್ ಆಫ್ ಮ್ಯಾಸೋಕಿಸಮ್ ಆಲ್ಸೋ, ಅಂದ್ರೆ ತುಂಬಾ ಒಂದು ಬೆಲ್ಟಿಂಗ್ ಅಂಡ್ ಆಲ್ ವಾಸ್ ಡನ್. BDSM. ಎಸ್ BDSM. ಕರೆಕ್ಟ್. ಹ್ಮ್. ಸೊ ಅದು ಹೇಳ್ಬೇಕಾ ಬೇಡ ಅಂತ Yeah, that's a common term. ನಂಗೆ ಗೊತ್ತಿರಲಿಲ್ಲ So- ಓಕೆ. ಬೆಲ್ಟಿಂಗ್ ಅಂಡ್ ಆಲ್ ವಾಸ್ ಡನ್. ಹಾ. ಸೊ ಅವ್ರು ಆ ತರದ್ದು ಎಕ್ಸ್ಪ್ಲೋರೇಷನ್ ಸ್ಟೇಜ್ ಅಲ್ಲಿ ಇದಾರಂತೆ. ಹ್ಮ್. ಈವನ್ ದೋ ದೇ ಆರ್ ನಾಟ್ ಲೈಕ್ ನ್ಯೂಲಿ ಮ್ಯಾರಿಡ್ ಚುಟ್ಕು ಬುಟ್ಕೂಸ್ ಅಂಡ್ ಆಲ್. ಅವರೆಲ್ಲ ಏನಂದ್ರೆ ಒಂದು 30, 35, 45 ದೋಸ್ ಕೈಂಡ್. 40th shade of grey ಇದ್ದಾರೆ ಅವರು. ಎಕ್ಸಾಕ್ಟ್ಲಿ. ಸೊ ದೆನ್ ದೇ ವಿಲ್ ಲೈಕ್, ಅವ್ರು ಏನ್ ಮಾಡಿದ್ದಾರೆ, ದೇ ವಾಂಟ್ ದಿಸ್ ಗೈ, ಹ್ಮ್. ನೋಡು ಇವತ್ತೇ ಲಾಸ್ಟು, ಈ ಲೊಕ್ಯಾಲಿಟಿಯಲ್ಲೂ ನೀನ್ ಹಿಂತಿರ್ಗಿ ಇಲ್ಲಿ ನಮಗ್ ಕಂಡ್ರೆ ಹ್ಮ್. ಅಲ್ಲೇ ಸಾಯಿಸ್ಬಿಡ್ತೀವಿ ಅಂತ. ಅವ್ನು ಲಿಟ್ರಲಿ ಓಡ್ಕೊಂಡ್ ಬಂದ, ಮೇಡಮ್ ನನ್ಗೆ HIV ಟೆಸ್ಟ್, ಅದು ಟೆಸ್ಟ್, ಎಲ್ಲ ಟೆಸ್ಟ್ ಮಾಡಿಸ್ಕೊಂಬಿಡಿ, ನಂಗೆ ಗೊತ್ತಿಲ್ಲ, ನಂಗೆ ಹೆದರಿಕೆ ಆಗ್ತಿದೆ ಅಂತ. ವಿ ಗೇವ್ ಹಿಮ್ ಪಿ ಕಾಮ್ ಡಿಮ್ ಡೌನ್. ಹಿ ವಾಸ್ ವೆರಿ ಸ್ಕೇರ್ಡ್. ಆ ಆಕ್ಟಿವಿಟಿಯಿಂದ ಓಡ್ಕೊಂಡು ಬಂದಿದ್ದಾನೆ. Like they warned him, that saying that look, you should not be telling us about us anywhere. Anyways, ಅವನನ್ನ ಏನು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಕ್ ಬಿಟ್ಟಿಲ್ಲ. They have contacted him with anonymous numbers. ಹ್ಮ್. Powerful people, no? So full anonymous numbers ಇಂದ ಎಲ್ಲ ಬಂದಿರೋದು. ಅಂಡ್ ಅವರು ಈ ತರದೆಲ್ಲ ಮಾಡ್ಕೊಂಡು ವಾರ್ನ್ ಮಾಡಿದ್ದಾರೆ. ಅಂಡ್ ಹಿ ಕೇಮ್ ರನ್ನಿಂಗ್. ಆ ತರ ನಮಗೆ ಗೊತ್ತಾಗಿದ್ದು. ವಿ ವರ್ ಶಾಕ್ಡ್. ಅಂಡ್ ಇಟ್ ಇಸ್ ನಾಟ್ ಲೈಕ್ ದಟ್ ಲಾಟ್ಪೋರ್ಟ್ ಏರಿಯಾಸ್ ಆಲ್ಸೋ. ಅಂಡ್ ದಟ್ಸ್ ವೆನ್ ವಿ ರಿಯಲೈಸ್ಡ್, ಓ ಈ ತರದ್ದು ನಡೀತಾ ಇದೆ ಅಂತ. ಹ್ಮ್. ಅಂಡ್ ನನಗೆ ಅನಿಸ್ತಾ ಇತ್ತು ದಟ್ ಈ ಥರದ್ದೆಲ್ಲ ಇಂಡಿಯಾದಲ್ಲಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನನಗೆ ಶಾಕ್ ಆಯಿತು. ಐ ವಾಸ್ ಲೈಕ್, ಇಂಡಿಯಾದಲ್ಲಿ ಐ ಡೋಂಟ್ ಥಿಂಕ್ ಸೊ. ನಾವು ಯಾವಾಗಲೂ ಮಾತಾಡೋದು ವೈಫ್ ಸ್ವಾಪಿಂಗ್ ವಾಸ್ ವೆರಿ ಕಾಮನ್ ಇನ್ Yeah. ಔಟ್ಸೈಡ್ ಕಲ್ಚರ್. Yes. ವೆಸ್ಟರ್ನ್ ಕಲ್ಚರ್ ಅಂತ ಹೇಳಿದ ತಕ್ಷಣ ವೈಫ್ ಸ್ವಾಪಿಂಗ್ ಅಂತ. ಬಟ್ ಇಟ್ ಈಸ್ ವೆರಿ ಕಾಮನ್ ಹಿಯರ್. ಕಕ್ಹೋಲ್ಡಿಂಗ್ ಇಸ್ ಒನ್ ಮೋರ್ ಸೀನ್ ದಟ್ ಐ ಗಾಟ್ ಟು ನೋ. ವೆರಿ ನ್ಯೂ ಕಪಲ್, ಯಂಗ್ ಕಪಲ್ ಅವರು. ಅವ್ರು ಫೋನ್ ಮಾಡಿ ನನಗೆ, ಗಂಡಸೆ ಫೋನ್ ಮಾಡಿ ಹೇಳಿದ್ದು, ನಾನೇ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಮ್ಯಾಮ್.
ಈಗ ನನಗೆ ಚೊಂಬಿಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಇವನು ಹೇಳ್ತಿದ್ದಾನೆ. ಐ ಹಮಾರಾ ವಾಸ್ ಲೈಕ್ ಬಿಲ್ಲಿ ಹಮಾರಾ ಕೋಯಿ ಏನು? ಎಕ್ಸಾಕ್ಟ್ಲಿ. ಹೀಸ್ ವೆರಿ ಫೀಲಿಂಗ್ ವೆರಿ ಬ್ಯಾಡ್. ಅವನೇನ್ ಹೇಳ್ದ, ಫಸ್ಟ್ ಆಫ್ ಆಲ್ ನಾನ್ ಮದ್ವೆ ಆಗುವಾಗ ಇಟ್ ವಾಸ್ ಅ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಕುಕ್ ಹೋಲ್ಡಿಂಗ್ ವಾಸ್ ಅ ಲಿಟಲ್ ಕನ್ಫ್ಯೂಷನ್ ಫಾರ್ ಮೀ. ನನಗೆ ಅನ್ಸ್ಕೊಂಡೆ, ಈ ಹೌ ಕ್ಯಾನ್ ಯು ಸಿ ಅನದರ್ ಪರ್ಸನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಹರ್ ಅಂತ. ದೆನ್ ಹಿ ವಾಸ್ ಲೈಕ್, ಇಲ್ಲ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸಿಕೆ ಇತ್ತು, ಅದಕ್ಕೆ ನಾನು ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ನಾನು ಅನ್ಕೊಂಡೆ ಅವಳು ಬೇಡ ಅಂತಾಳೆ ಅಂತ, ಬಟ್ ಅವಳು ಓಕೆ ಅಂತ ಅಂದ್ಲು. ಸ್ಟಾರ್ಟಿಂಗ್ ಅಲ್ಲಿ ನಾವಿಬ್ರು ಬೇರೆ ಬೇರೆ ಪಾರ್ಟ್ನರ್ಸ್ ಜೊತೆ ಇವ್ರು ಸೆಕ್ಸ್ ಮಾಡ್ತಾರಂತೆ ಸ್ಟಾರ್ಟಿಂಗ್ ಅಲ್ಲಿ. ಯಾ, ಹಿ ವಿತ್ ಸಮ್ವನ್ ಎಲ್ಸ್, ಶಿ ವಿತ್ ಸಮ್ವನ್ ಎಲ್ಸ್, ಇದೇ ತರ ಆಗೋದು. ಇವ್ರು ಬೇರೆಯವ್ರನ್ನ ಕರೋದು. ಐ ಆಸ್ಕ್ ದೆಮ್ ಓನ್ಲಿ ಒನ್ ಥಿಂಗ್, ನನಗೆ ಇನ್ನೊಂದು ಕ್ಯೂರಿಯಾಸಿಟಿ, ನಿಮಗೆ ಇಲ್ಲಿಂದ ಕಾಂಟ್ಯಾಕ್ಟ್ಸ್ ಹೇಗೆ ಸಿಗುತ್ತೆ ಅಂತ ನಾನು. ಬಟ್ ದೇವರ್ ಲೈಕ್, ಇಲ್ಲ ಮ್ಯಾಮ್, ಅದು ಒಂದ್ ಸರಿ ನೀವು ಆ ಗ್ರೂಪಿಗೆ ಹೋದ್ರೆ, ಲೈಕ್ ಯು ಜಸ್ಟ್ ಗೋ ಗೆಟ್ ಇನ್ ಟು ಒಬ್ರಿಗೆ ಒಂದು ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ನೆಟ್ವರ್ಕ್. ಹಾ, ನೆಟ್ವರ್ಕಿಂಗ್, ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಅವ್ರು ಫೋನ್ ಮಾಡ್ತಾರೆ, ಅವ್ರು ಬರ್ತಾರೆ ಅಂತೆ. ರೀಸೆಂಟ್ಲಿ ಅವನಿಗೆ ಈಗ ಗೊತ್ತಾಗ್ಬಿಟ್ಟಿದೆ ಅಂತೆ, ಹಿ ಈಸ್ ನಾಟ್ ಫೀಲಿಂಗ್ ಗುಡ್. ನನ್ನ ಹೆಂಡತಿಗೆ ಶಿ ಇಸ್ ಫೀಲಿಂಗ್ ಪ್ಲೆಜರೇಬಲ್ ವಿತ್ ದಟ್ ಮ್ಯಾನ್ ಅಂತ ನನಗೆ ಗೊತ್ತಾಯ್ತು ಮ್ಯಾಮ್. ನನಗೆ ಅದು ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಐ ಲವ್ ಹರ್ ಅ ಲಾಟ್. ನನಗೀಗ ಅದನ್ನ ಸ್ಟಾಪ್ ಮಾಡಬೇಕು, ನೀವು ಹೇಳಿ ನಾನು ಏನು ಮಾಡಿ. ಐ ವಾಸ್ ಲೈಕ್, ನೋಡು, ನಾನು ಕೌನ್ಸಿಲರ್ ಅಲ್ಲ, ಐ ಆಮ್ ನಾಟ್ ಅ ಸೈಕಾಲಜಿಸ್ಟ್. ಯು ನೀಡ್ ಟು ಟಾಕ್ ಟು ಅ ಸೈಕಾಲಜಿಸ್ಟ್, ಕಪಲ್ ಕೌನ್ಸಿಲಿಂಗ್ ತಗೊಳ್ಳು. ಆವಾಗ ಯು ಮೈಟ್ ಅಂಡರ್ಸ್ಟ್ಯಾಂಡ್ ದ ರೈಟ್ ಆನ್ಸರ್ಸ್. ಆದರೆ ಯು ಆರ್ ದ ರೂಟ್ ಕಾಸ್ ಫಾರ್ ಆಲ್ ದಿಸ್ ಅಂತ ಹೇಳ್ಬಿಟ್ಟೆ. ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಈಗ ಬೇಜಾರಾಗ್ತಿದೆ, ಆವತ್ತಿನ ಟೈಮಲ್ಲಿ ನಿಂಗೆ ಬೇಜಾರಾಗಲಿಲ್ಲ. ಓಕೆ, ಯು ಗಾಟ್ ಮ್ಯಾರಿಡ್ ಬಿಕಾಸ್ ಯು ಆರ್ ಇನ್ ಲವ್ ವಿತ್ ಹರ್. ಈಗ ನಿನಗೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನೀವಿಬ್ಬರೇ ಕೂಡ ಎಕ್ಸ್ಪ್ಲೋರ್ ಮಾಡಬಹುದಿತ್ತಲ್ವಾ. ಕರೆಕ್ಟ್. ವೈ ಡಿಡ್ ಯು ವಾಂಟ್ ಟು ಇನ್ವಾಲ್ವ್ ಸಮ್ವನ್ ಎಲ್ಸ್ ಅಂತ ಕೇಳಿದೆ. ಇಟ್ಸ್ ಲೈಕ್, ಇಲ್ಲ ಮ್ಯಾಮ್, ನನಗೆ ನಿಜವಾಗ್ಲೂ ನಂಗೆ ಬೇಜಾರಾಗ್ತಿದೆ, ಬಟ್ ನನಗೆ ಅನಿಸ್ತಾ ಇದೆ ಶಿ ಇಸ್ ನಾಟ್ ಗೋಯಿಂಗ್ ಟು ಫೀಲ್ ದ ಸೇಮ್ ವಿತ್ ಮೀ. ಅವಳಿಗೆ ಬೇರೆಯವ್ರ ಜೊತೆ ತುಂಬಾ ಪ್ಲೆಜರ್ Exactly. ಸಿಗ್ತಾ ಇದೆ ಅಂತ. ಸೊ ಈ ತರ ಒಂದು ಸ್ಟೋರಿ ನಾನು ರೀಸೆಂಟ್ ಆಗಿ ಕೇಳಿದ್ದೆ. ಗಂಡ ಹೆಂಡತಿ ತುಂಬಾ ಇದೆ, ಬಟ್ ಈಗ ಸಡನ್ ಆಗಿ ನನ್ನ ಜ್ಞಾಪಕ ಆಗ್ತಿರೋದು ಅದು. ಶಿ ಹ್ಯಾಸ್ ಅನ್ ಅಫೇರ್ ವಿತ್ ಯಂಗರ್ ಗೈ. ಅವ್ನು 21-22 ಇರ್ತಾರಂತೆ, ಶಿ ಇಸ್ ಇನ್ ಹರ್ 40s. ಗಂಡಂಗೆ ಗೊತ್ತಾಗತ್ತಂತೆ ಬ್ರೋ. ಗೊತ್ತಾಗಿ ಏನ್ ಮಾಡ್ತಾರಂದ್ರೆ ಕೂಡಾಕ್ಬಿಡ್ತಾನಂತ ಹೆಂಡ್ತಿನ, ಆಚೆ ಬಿಡೋದಿಲ್ಲ. 20 days ಓಕೆ. ಫೋನ್ ಕೊಡಲ್ಲ, ಏನಿಲ್ಲ. ಆಚೆಗಡೆ ಪ್ರಿಯತಮ ಇದಾನಲ್ಲ, 22 year old, Right. ಅವ್ನಿಗೆ ಫುಲ್ ಒಂಥರ ಇಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್, ಏನೇನು ಅಂತ. ಒಂದಿನ ಇವಳು ಆಚೆ ಬಂದು ಅವನ ಜೊತೆ ಮಾತಾಡ್ತಾಳಂತೆ. ಈಸ್ ಲೈಕ್, ಕಮ್ ವಿಲ್ ಗೋ ಅಂತ. ಸೊ ದೇ ಗೋ ಟು ರೂಮ್ ಅಂತೆ. ಇವ್ನು ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ 17 ಸಲ ಚುಚ್ಚಿ ಅವಳನ್ನ ಸಾಯಿಸಿದಾನೆ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಇವಾಗ ಒಂದು ರಾಂಗ್ ಕಾನ್ಸೆಪ್ಟ್ ಅಂದಿದ್ದಾರೆ. ಈ ಆಂಟಿ ಲವರ್ ಇಸ್ ವೆರಿ ರಾಂಗ್. ರೈಟ್. ಇದನ್ನ ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಂದ್ರೆ, ಈ ಶುಗರ್ ಮಾಮಿ ಶುಗರ್ ಡ್ಯಾಡಿ ಕಾನ್ಸೆಪ್ಟ್. ಎಸ್. ಅಂಡ್ ತುಂಬಾ ಯಂಗ್ ಜನ ಇದಕ್ಕೆ ಲ್ಯೂರ್ ಆಗಿ ಮಾನಿಟರಿ ಬೆನಿಫಿಟ್ಸ್ ಏನೋ ಆಗಿ Correct. ದೇರ್ ಗೋಯಿಂಗ್ ದೇರ್. ಎಸ್. ಸೊ ಹೌ ಬ್ಯಾಡ್ ಇಸ್ ಇಟ್? ಅಂಡ್ ಈ ತರ ಏನೋ ಸ್ಟೋರೀಸ್ ಬಂದಿದೆ ನಿಮ್ಮ ಹತ್ರ? ಶುಗರ್ ಮಾಮೀಸ್ ಅಂಡ್ ಶುಗರ್ ಡ್ಯಾಡೀಸ್ ಆರ್ ದೇರ್ ಅ ಲಾಟ್. ನನಗನ್ಸುತ್ತೆ ಅದೇನಾಗ್ತಿದೆ ಅಂದ್ರೆ, ಆಸ್ ಯು ಸೆಡ್, ಇವ್ರು ಗಂಡಂದಿರು ಅಥವಾ ಹೆಂಡತಿಯಂದಿರು ಸ್ವಲ್ಪ ದೂರ ಆಗಿರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟೀಸ್, ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವ್ರ ಆಸಕ್ತಿಗಳು ಅಥವಾ ಆಕಾಂಕ್ಷೆಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ದೇ ಫೀಲ್ ಲೈಕ್ ಎಕ್ಸ್ಪ್ಲೋರಿಂಗ್ ಕರೆಕ್ಟ್. ಆಗ್ಲಿ ಅಂತ. ಅಂಡ್ ವಾಟ್ ದೇ ಆರ್ ಟ್ರೈಂಗ್ ಟು ಡೂ ಇಸ್, ಅವರೇ ಎಲ್ಲ ಬುಕ್ ಮಾಡ್ತಾರೆ. ಆಲ್ ದ ಎಮ್ಯುನಿಟೀಸ್, ಟ್ರಾವೆಲಿಂಗ್ ಆಗಲಿ, ಅವ್ರಿಗೆ ಹೋಟೆಲ್ ರೂಮ್ಸ್ ಆಗಲಿ, ಅವ್ರದ್ದು ಫ್ರಮ್ ಟಾಪ್ ಟು ಬಾಟಮ್ ಎವ್ರಿಥಿಂಗ್ ವಿಲ್ ಬಿ ಗಿವನ್ ಫ್ರಮ್ ದ ಆಪೋಸಿಟ್ ಪರ್ಸನ್. ಶುಗರ್ ಡ್ಯಾಡೀಸ್ ಅಂಡ್ ಶುಗರ್ ಮಾಮೀಸ್ ಅವರೇ ಕೊಡ್ತಾರೆ, ತೊಗೊಂಡು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ಯು ಶುಡ್ ಜಸ್ಟ್ ಕೀಪ್ ಹ್ಯಾವಿಂಗ್ ಸೆಕ್ಸ್ ವಿತ್ ದೆಮ್. ಸಮ್ಟೈಮ್ಸ್ ಅದು ಒಂದು ವಾರಕ್ಕಿರುತ್ತೆ, ಒಂದು ದಿನಕ್ಕಿರುತ್ತೆ, ಡಿಪೆಂಡೆಡ್ ಆನ್ ಹೌ ಮೆನಿ ಡೇಸ್ ದೇ ಹ್ಯಾವ್ ರಿಸರ್ವ್ಡ್ ಯು. ದಟ್ ಈಸ್ ಆಲ್ಸೋ ದೇರ್. ಇಲ್ಲದಿದ್ರೆ ನೀವು ಪರ್ಮನೆಂಟ್ ಆಗೂ ಇರ್ಬೋದು, ಬಟ್ ಯು ಹ್ಯಾವ್ ಟು ಕೀಪ್ ಓನ್ಲಿ ಹ್ಯಾವಿಂಗ್ ಸೆಕ್ಷುವಲ್ ಆಕ್ಟಿವಿಟಿ, ನಥಿಂಗ್ ಎಲ್ಸ್. ಬಟ್ ಅದರಲ್ಲೂ ಎಕ್ಸ್ಪ್ಲೋರೇಷನ್ ಇರುತ್ತೆ. ಸಮ್ಟೈಮ್ಸ್ ನೀವು 3 ಸಮಿಗೂ ಹೋಗ್ಬೋದು, 4 ಸಮಿಗೂ ಹೋಗ್ಬೋದು. ಅವ್ರು ಹೇಳ್ದಂಗೆನೆ ನೀವು ಕೇಳಬೇಕು. ಇಟ್ ಇಸ್ ವೆರಿ ಸಿಂಪಲ್. ಅವ್ರು ಹೇಳ್ದಂಗೆನೆ ಕೇಳ್ತಾ ಇರಬೇಕು. ಇಲ್ಲದಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಸೆಕ್ಷುವಲಿ ಬೇಕಾದದು ಎಲ್ಲ ಅಂತೂ ಕೊಡ್ತಾ ಇರ್ತಾರಲ್ವಾ. ಸೊ ಅದನ್ನೇ ಹೇಳ್ತಾರೆ. ಸಿ ಫಾರ್ ಎಕ್ಸಾಂಪಲ್ 22 year old ಗರ್ಲ್ ಅವರ ಗೈ ಈ ತರ 45-50 year old ಶುಗರ್ ಡ್ಯಾಡಿ ಮಾಮಿ ಜೊತೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ನಾಳೆ ದಿನ ಒಂದು 23 year old ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಎಂಟರ್ ಆದಾಗ ಆ ಲಕ್ಸುರಿ ಅವ್ನು ಕೊಡಕ್ಕಾಗಲ್ಲ. ದಟ್ ಇಸ್ ರೈಟ್. ಸೊ ಅವಾಗ ಏನಾಗುತ್ತೆ, ಶಿ ವಿಲ್ ನೆವರ್ ಆರ್ ಹಿ ವಿಲ್ ನೆವರ್ ಬಿ ಅಟ್ರಾಕ್ಟೆಡ್ ಟು ದಟ್ ಪಾರ್ಟ್ನರ್. ಕರೆಕ್ಟ್. ಆ ಲಕ್ಸುರಿ ನೋಡಿದ್ಮೇಲೆ ಅದೇ ಬೇಕು ಅನ್ಸುತ್ತೆ. ದಟ್ ಈಸ್ ವಾಟ್ ರಿಲೇಶನ್ಶಿಪ್ಗೆ ಬೆಲೆನೇ ಕಮ್ಮಿ ಆಗ್ತಿದೆ. ದ ವ್ಯಾಲ್ಯೂ ಆಫ್ Exactly. ರಿಲೇಶನ್ಶಿಪ್ಸ್ ಕಡಿಮೆ ಆಗ್ತಾ ಇದೆ ದಿನಕ್ಕೆ ದಿನ. ನಾನು ಹೇಳ್ದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲೇ, ಕರೆಕ್ಟ್. ಕ್ಯಾಶುವಲ್ ಸೆಕ್ಸಿಗಿರೋ ವ್ಯಾಲ್ಯೂ ಈಗ ರಿಲೇಶನ್ಶಿಪ್ಸಿಗಿಲ್ಲ. ನೀವು ಕ್ಯಾಶುವಲ್ ಸೆಕ್ಸಾ, ನೀವು ಸಿಚುವೇಶನ್ಶಿಪ್ಪಾ, ಯು ಆರ್ ಕೂಲ್. ರಿಲೇಶನ್ಶಿಪ್ ಯಬ್ಬಾ, ವಾಟ್ How ಮ್ಯಾನ್. can you stay with one person? ಯಾ, ಯು ಫೀಲ್ ಲೈಕ್, ಡೋಂಟ್ ಯು ಫೀಲ್ ಸಫೋಕೇಟೆಡ್ ವಿತ್ ಒನ್ ಪರ್ಸನ್ ಅಂತ ಕೇಳ್ಬಿಡ್ತಾರೆ. ಇಟ್ಸ್ ದಿಸ್ ಇಸ್ ಹೌ ದ ಟ್ರೆಂಡ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ನಾವು ಯಾಕೆ ಇದೇ ಪಾಯಿಂಟ್ ಬರ್ತಾ ಇದೀನಿ ಅಂದ್ರೆ, ತುಂಬಾ ಜನ ಇವನ್ ನಾವು ಮ್ಯಾರೇಜ್ ಅವ್ರಿಗೆ ಸೆಕ್ಸ್ಗೆ ಒಂದು ವಿಂಡೋ ಅಥವಾ ಡೋರ್ ಈಗಲೂ ಕೂಡ ಇಂಡಿಯಾದಲ್ಲಿ. ಸೊ ಅವ್ರಿಗೇನು ಅದರಿಂದನೇ ಸಿಗುತ್ತೆ ಅಂತ ಅನ್ಕೋತಾರೆ. ಬಟ್ ಇಷ್ಟೆಲ್ಲ ಜಗತ್ತಲ್ಲಿ ನಡೀತಿರ್ಬೇಕಾದ್ರೆ
ಅವ್ರ ಪಾರ್ಟ್ನರ್ ಇವಾಗ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದ್ರೆ ಇವಾಗಂತೂ ಕೇಸಸ್ ಹೆಂಗಿದೆ ಅಂದ್ರೆ ಹಿಮಾಚಲಲ್ಲಿ ಒಂದು ಮರ್ಡರ್ ಆಯ್ತು, ಬೆಂಗಾಲಲ್ಲಿ ಆಯ್ತು, ಇವನ್ ಬಳ್ಳಾರಿ ಒಬ್ರು ಡ್ಯಾಮ್ ಅಲ್ಲಿ ತಳ್ಬಿಟ್ಟಿದ್ರಲ್ಲ ಬ್ರೋ ರಾಯಚೂರಲ್ಲಿ. ಮಧ್ಯದಲ್ಲಿ ನಿಂತ್ಕೊಂಡು ಇದೆಲ್ಲ ಕೇಳ್ಬಿಟ್ರೆ ಇಲ್ಲ ಇಟ್ ಈಸ್ ಮ್ಯಾರೇಜ್ ನೋ ಮೋರ್ ಕಾನ್ಸೆಪ್ಟ್. ಬೀಂಗ್ ಸೆಕ್ಸಾಲಜಿಸ್ಟ್ ಏನ್ ಆಗ್ತಾ ಇದೆ, ಇಸ್ ಮ್ಯಾರೇಜ್ ಕಮಿಂಗ್ ಡೇಸ್ ಅಲ್ಲಿ ಮ್ಯಾರೇಜ್ ಅನ್ನೋದು ಆಗದೇ ಇಲ್ವಾ See, ಏನು? ರಿಲೇಶನ್ಶಿಪ್ಸ್ ಆರ್ ಬೀಯಿಂಗ್ ವ್ಯಾಲ್ಯೂಡ್ ಬಿಕಾಸ್ ಆಫ್ ದರ್ ಸೆಕ್ಷುವಲ್ ಲೈಫ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವತ್ತಿನ ಕಾಲದಲ್ಲಿ ನೀವು ರಿಲೇಶನ್ಶಿಪ್ ಅಥವಾ ಲವ್ ಹೇಳಿದ್ರೆ ದೇರ್ ಇಸ್ ನೋ ಲವ್ ಅನ್ನ ಮೈನಸ್ ಮಾಡ್ಬಿಡಿ. ಹ್ಮ್ ದ ಫಸ್ಟ್ ಪಾಯಿಂಟ್ ದಟ್ ಇಸ್ ಕಮಿಂಗ್ ಔಟ್ ಇಸ್ ಸೆಕ್ಸ್. ಹ್ಮ್ ಸೆಕ್ಷುವಲ್ ಲೈಫ್ ಹೇಗಿದೆ, ಸೆಕ್ಸ್ ಮಾಡ್ತಿದ್ಯಾ, ಎಸ್ ಸರಿ, ಹೇಗಿದೆ, ಏನ್ ಕೊಡ್ತಾ ಇದ್ದಾನೆ, ಮಾನಿಟರಿ ಟರ್ಮ್ಸ್ ಅಂಡ್ ಸೆಕ್ಸ್ ಅಷ್ಟೇ. ಕರೆಕ್ಟ್. ಓಕೆ, ನಿಮಗೆ ಏನ್ ಬರ್ತಾ ಇದೆ, ಏನ್ ಕೊಡ್ತಿದ್ದಾರೆ, ಏನ್ ಗಿಫ್ಟ್ ಸಿಗ್ತಾ ಇದೆ. ಟ್ರಾನ್ಸಾಕ್ಷನಲ್. ಹಾ, ಬಟ್ ಸೆಕ್ಸ್ ಇಸ್ ಆಲ್ಸೋ ದ ಬಿಗ್ಗೆಸ್ಟ್ ಪಾಯಿಂಟ್. Correct. ಓಕೆ, ಜನರದ್ದು ಸೆಕ್ಸ್ ಲೈಫ್ ಚೆನ್ನಾಗಿಲ್ಲದಿದ್ರೆ ದೇ ಕೆ ನಾಟ್ ಸಸ್ಟೈನ್ ವಿತ್ ಈಚ್ ಅದರ್ ಅಂತೆ. ಅದು ಯಾವಾಗ ಬಂದಿದ್ದು? ವಿ ಫಾರ್ಮ್ಡ್ ಇಟ್, ಜನರೇಷನ್ಸ್ ಆರ್ ಫಾರ್ಮಿಂಗ್ ಇಟ್. ನಾವೇ ಹೇಳ್ತಾ ಇರೋದು ದಟ್ ಸೆಕ್ಸ್ ಚೆನ್ನಾಗಿಲ್ಲದಿದ್ರೆ ಬೋತ್ ಟೂ ಆಫ್ ದೆಮ್ ಕೆನಾಟ್ ಬಿ ಟುಗೆದರ್. ಅದು ಹೇಳೋ ಚಾನ್ಸೇ ಇಲ್ಲ. ದೇರ್ ವಾಸ್ ಅ ಟೈಮ್, ಫಾರ್ ಎಕ್ಸಾಂಪಲ್, ಮುದ್ಕಿ ಒಬ್ರು ಪ್ಯಾರಲೈಸ್ಡ್ ಆಗಿರ್ತಾರೆ. ಓಕೆ, ನಾಟ್ 60-65 ಬಿಡಿ, 45-50 ಹೇಳ್ತಾ ಇರೋದು. ಓಕೆ, ಯಾಕೆ ಅವ್ರು ಒಟ್ಟಿಗೆ ಇರಕ್ಕಾಗಲ್ವಾ? ವೈ ವಿಲ್ ದೇ ನಾಟ್ ಸ್ಟೇ ವಿತ್ ಈಚ್ ಅದರ್? ಸೊ ಈಗಿನ ಕಾಲದಲ್ಲಿ ಸೆಕ್ಸ್ ಇಸ್ ಬೀಯಿಂಗ್ ಗಿವನ್ ದ ಪ್ರಿಫರೆನ್ಸ್ ಟು ದ ಬೇಸ್ ಆಫ್ ರಿಲೇಶನ್ಶಿಪ್. ಕರೆಕ್ಟ್. ನಿಮ್ಮ ಬೇಸ್ ಆಫ್ ರಿಲೇಶನ್ಶಿಪ್ ಇಸ್ ಸೆಕ್ಸ್ ಅಂದ್ರೆ ನೀವ್ ಎಷ್ಟಂತ ಆ ರಿಲೇಶನ್ಶಿಪ್ ಮೇಲೆ ನಂಬ್ತೀರಾ? ಕರೆಕ್ಟ್. ದಟ್ ಇಸ್ ವಾಟ್ ಇಸ್ ಇಲ್ಲ ಹ್ಯಾಪನಿಂಗ್. ಬಟ್ ಅಂದ್ರೆ ಟಾಕಿಂಗ್ ಫಾರ್ ಸಂಬಡಿ ಹೂ ವಾಂಟ್ಸ್ ಟು ಹ್ಯಾವ್ ಸೆಕ್ಸ್ ಆರ್ Right. ಲೈಕ್ ಆ ಒಂದು ಇದಕ್ಕೆ ದೇ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಸಮಥಿಂಗ್ ಐ ನೀಡ್ ಸ್ಯಾಟಿಸ್ಫ್ಯಾಕ್ಷನ್ ತರ We're ಬೇಕು. not talking about, ನಾನ್ ಕ್ಯಾಶುವಲ್ ಸೆಕ್ಸ್ ಬಗ್ಗೆ ಅಲ್ಲ ಮಾತಾಡ್ತಾನೆ ಕ್ಯಾಶುವಲ್ ಇಲ್ಲ. ಅಲ್ಲ, ಮದ್ವೆಲೆ ಹೇಳ್ತಾ ಹಾ. ಇರೋದು. ದೇ ಮೈಟ್ ಫೀಲ್ ಲೈಕ್ ಗುರು ಏನೋ ಎಲ್ಲ ಚೆನ್ನಾಗಿದೆ, ಓಕೆ ಚೆನ್ನಾಗಿ ಹಾ, ನೋಡ್ಕೊತಾನೆ, ಹಾ, ಕೊಡ್ತೀನಿ, ಹಾ, ಎಲ್ಲ ಹಾ. ಕೊಡ್ತಿದ್ದಾನೆ, ಬಟ್ ದಿಸ್ ಒನ್ ಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಈಗ ಕೋರ್ಟಲ್ಲಿ Talk about it ಅಲ್ವಾ, communicate about it. ಅಲ್ಲ ಫೈಲ್ ಕೇಸ್ ಮಾಡೋದು ಹಂಗೆ ಅಲ್ವಾ, ದಟ್ ಐ ಆಮ್ ನಾಟ್ We are not talking about it ಅಲ್ವಾ. ಇವತ್ತಿನ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಬೀಯಿಂಗ್ ಪ್ರಾಕ್ಟಿಕಲ್. ನೀವು ಕೂತ್ಕೊಂಡು ಮಾತಾಡಿದಿರಾ, ಕಮ್ಯುನಿಕೇಟ್ ಮಾಡಿದಿರಾ? ಟ್ರಸ್ಟ್ ಮೀ, ನೀವು ಎಷ್ಟು ಕಪಲ್ಸ್ ಮಧ್ಯದಲ್ಲಿ ಹೋಗಿ ಕೇಳಿ ದಟ್ ಹ್ಯಾವ್ ದೇ ಸ್ಪೋಕನ್ ಅಬೌಟ್ ದರ್ ಸೆಕ್ಸ್ ಲೈಫ್, ದೇ ಹ್ಯಾವ್ ನಾಟ್. ಬಿಕಾಸ್ ಅವ್ರು ಹೇಳ್ತಾರೆ ನನಗೆ ಮಾತಾಡಕ್ ಮುಜುಗರ ಆಗುತ್ತೆ, ಮಾಡಕ್ಕೆ ಓಕೆ ಅಂತ. ಓಕೆ. ಹೌ ಡು ಯು ಸ್ಟಾರ್ಟ್ ಇಟ್? ಅಂದ್ರೆ somebody who doesn't know how to start a How you conversation. start talking about your love Okay. to with your love? Talk about that. No, Like because ನಿನಗೆ ಏನಕ್ಕೆ ಏನ್ ಇಷ್ಟ, when ನೀವು ಕಾನ್ವರ್ಸೇಷನ್ ಚಾಟ್ ಮಾಡ್ತಾ ಇರ್ತೀರಾ, ನಾಟ್ ಫೊಗೆಟ್ ಸೆಕ್ಸ್ಟಿಂಗ್, ನೀವು ಚಾಟ್ ಮಾಡ್ತಾ ಇರ್ತೀರಾ, ನಿನಗೆ ಯಾವ ಕಲರ್ ಇಷ್ಟ, ನಿನಗೆ ಏನ್ ಇಷ್ಟ ಅಂತ ಕೇಳ್ತೀರಾ. ಅದೇ ವೈ ಕಾಂಟ್ ಯು ವೆನ್ ಯು ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದಟ್ ಪರ್ಸನ್, ಲೈಕ್ ಹೌ ಡು ಯು ಸ್ಟಾರ್ಟ್, ನಿನಗೆ ಏನ್ ಇಷ್ಟ, ಅದ್ರಲ್ಲಿ ಏನ್ ಇಷ್ಟ, ವಾಟ್ ಡು ಯು ಲೈಕ್ ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್ ವಿತ್ ಯು, ನಿನಗೆ ಹೇಗೆ ಇನಿಷಿಯೇಟ್ ಮಾಡಬೇಕು, ಹೇಗೆ ತೊಗೊಂಡೋಗ್ಬೇಕು, ಯಾವ ಪಾಯಿಂಟ್ಸ್ ನಿಮಗೆ, ಯಾವ ಅರೌಸಲ್ ಪಾಯಿಂಟ್ಸು ನಿನಗೆ ಎಲ್ಲಿ ನಾನು ಟಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವೈ ಡೋಂಟ್ ಯು ಆಸ್ ದೀಸ್ ಕ್ವೆಶನ್ಸ್? ಬಿಕಾಸ್ ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ, ಯು ಡೋಂಟ್ ವಾಂಟ್ ಟು ಕಮ್ಯುನಿಕೇಟ್. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಟುಡೇಸ್ ಜನ್ರೇಷನ್ ಅಥವಾ ಇವತ್ತಿನ ಕಾಲದಲ್ಲಿ ನಮ್ಮ ಪ್ರಾಬ್ಲಮ್ ಏನಂದ್ರೆ ವಿ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ನೀವ್ ಯಾವ ಪ್ರಾಬ್ಲಮ್ ತಗೊಳ್ಳಿ, ಇಟ್ ಇಸ್ ನಾಟ್ ಜಸ್ಟ್ ಸೆಕ್ಸ್, ನೀವ್ ಯಾವ ಪ್ರಾಬ್ಲಮ್, ಕಮ್ಯುನಿಕೇಶನ್ ಇಸ್ ನಾಟ್ ದೇರ್. ವೆನ್ ದೇರ್ ಇಸ್ ಅ ಕಮ್ಯುನಿಕೇಶನ್ ಗ್ಯಾಪ್, ದೇರ್ ಇಸ್ ಅ ಕಂಪ್ಯಾಟಿಬಿಲಿಟಿ ಗ್ಯಾಪ್. ಇಟ್ ಇಸ್ ವೆರಿ ಸಿಂಪಲ್. ನೀವು ಮಾತಾಡ್ತಾ ಇಲ್ಲ, ನೀವು ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ.